ಎಲ್ಲರಿಗೂ ಶುಭ ಮುಂಜಾನೆ. BA ಅಸನ್ನ ವಿದ್ಯಾರ್ಥಿಗಳಿಗೆ ಸುಸ್ವಾಗತ. ಬೇಸಿಕ್ ಕನ್ನಡ ವಿಷಯದ ಗದ್ಯ ಭಾಗ ರಾಜಶೇಖರ ಅನ್ನುವಂಥ ಗದ್ಯವನ್ನು ಇವತ್ತು ನಾವು ಅಭ್ಯಾಸ ಮಾಡುವ ಮಕ್ಕಳೇ. ಇದೊಂದು ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಿಂದ ಬಂದಂತಹ ಕತೆ, ಹಾಡು, ಲಾವಣಿ, ತ್ರಿಪದಿಗಳು. ಹೌದಾ? ಜನಪದ ಸಾಹಿತ್ಯ ಅಂದರೆ ಗೊತ್ತಿರ್ಬೋದು. ಜನಪದ ಸಾಹಿತ್ಯ ವಿಶೇಷವಾಗಿ ಜನರ ಬಾಯಿಂದ ಬಾಯಿಗೆ ಉಳಿದುಕೊಂಡು ಬಂದಿರುವಂಥ ಒಂದು ಸಾಹಿತ್ಯ ಪ್ರಕಾರ. ಅದರಲ್ಲಿ ಇದು ಕತೆ, ಜನಪದ ಕತೆ. ಸಾಮಾನ್ಯವಾಗಿ ಈ ಜನಪದ ಕಥೆಯ ಪರಿಚಯವನ್ನು ನಾವು ಮಾಡಿಕೊಂಡಾಗ ಮನುಷ್ಯನ ವಿಕಾಸ ಯಾತ್ರೆಯಲ್ಲಿ ಜನಪದ ಕಥೆಗಳ ಪಾತ್ರ ಸ್ಮರಣೀಯವಾದದ್ದು ಮಕ್ಕಳೇ. ಮನುಷ್ಯ ಬಾಲ್ಯದಲ್ಲಿ ಮೊದಲು ಕೇಳಿದ್ದು ಅಡಗೋಲಜ್ಜಿಯ ಕಥೆಗಳನ್ನು. ಮನುಷ್ಯ ಬಾಲ್ಯದಲ್ಲಿ ಮೊದಲು ಕೇಳಿದ್ದು ಅಡಗೋಲಜ್ಜಿಯ ಕಥೆಗಳನ್ನೇ. ಈ ಜನಪದ ಕಥೆಗಳನ್ನು ಕೇಳುತ್ತಲೇ ಮನುಷ್ಯನ ಸ್ಮರಣೆ, ವಿಚಾರ, ಕಲ್ಪನೆಗಳು ವಿಕಾಸಗೊಳ್ಳುತ್ತಾ ಸಾಗಿದವು. ಹೀಗಾಗಿ ಮನುಷ್ಯ ಈ ಕಥೆಗಳ ಸಹಾಯದಿಂದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಸ್ಮರಣೆ ಮಾಡಿಕೊಂಡು ಬದುಕಿನ ಮೌಲ್ಯಗಳನ್ನು ವಿಚಾರಿಸಿ ಕಲ್ಪನಾಮಯ ರಮ್ಯ ಜೀವನವನ್ನು ಅನುಭವಿಸುವರು. ಜನಪದ ಕಥೆಗಳ ಮೂಲ ಆಶಯ ಎಲ್ಲ ಭಾಗದಲ್ಲಿಯೇ, ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಆಗಿರ್ಬೋದು, ಆನಂತರ ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಇದರಲ್ಲಿಯೂ ಕೂಡ ವಿಶೇಷವಾಗಿ ನಾವಿಲ್ಲಿ ಜನಪದ ಸಾಹಿತ್ಯವನ್ನು, ಈ ಜನಪದ ಸಾಹಿತ್ಯದಿಂದ ಎಷ್ಟು ಜನ ಸ್ಫೂರ್ತಿಯನ್ನು ಪಡೆದುಕೊಂಡು ಅಂದರೆ ಬದುಕಿನ ಮೌಲ್ಯಗಳನ್ನು, ಕಲ್ಪನಾಮಯ ರಮ್ಯ ಜೀವನವನ್ನು ಅನುಭವಿಸ್ತಾ ಇದ್ದಾನೆ ಮನುಷ್ಯ. ಈ ಜನಪದಗಳ ಕಥೆಗಳ ಮೂಲ ಆಶಯ ಎಲ್ಲ ಭಾಗದಲ್ಲಿ, ಅಂದರೆ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಒಂದೇ ಬಗೆಯ. ಉದಾಹರಣೆಗೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಕಥೆಗಳಲ್ಲಿ ಒಂದು ಬಗೆಯ ಹೆಸರುಗಳಿದ್ದರೆ ದಕ್ಷಿಣ ಭಾಗದಲ್ಲಿ ಬೇರೆ ಹೆಸರುಗಳಿಂದ ಅವೇ ಕಥೆಗಳು ಜನಪ್ರಿಯಗೊಳ್ಳುತ್ತಾ ಸಾಗಿವೆ. ಕಥೆಗಳಲ್ಲಿ ಕೇವಲ ಹೌದಾ ಬದಲಾವಣೆ ಏನಪ್ಪ ಅಂತಂದರೆ ಹೆಸರುಗಳು ಮಾತ್ರ. ಒಂದು ಬಗೆಯ ಹೆಸರುಗಳಿದ್ದರೆ ಈ ಕಡೆಗೆ ಒಂದು ಬಗೆಯ ಹೆಸರು ಕತೆ, ಅದೇ ದಕ್ಷಿಣ ಭಾಗದಲ್ಲಿ ಬೇರೆ ಹೆಸರುಗಳಿಂದ ಅವೇ ಕಥೆಗಳು ಜನಪ್ರಿಯಗೊಳ್ಳುತ್ತಾ ಸಾಗಿವೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಆಯ್ದುಕೊಂಡ ಕತೆ ಎಲ್ಲ ಪ್ರಾದೇಶಿಕ ಕ್ಷೇತ್ರಗಳಲ್ಲಿ ಬಳಕೆಯಲ್ಲಿರುವಂಥದ್ದು. ಈ ಪ್ರಸ್ತುತ ಆಯ್ದುಕೊಂಡಿರುವಂಥ ರಾಜಶೇಖರ ಅನ್ನುವಂಥ ಕತೆ ಏನಿದೆ, ಜನಪದ ಕತೆ ಇದೆ, ಇದು ಉತ್ತರಕ್ಕೂ ಹಂಗೈತಿ ಮತ್ತು ದಕ್ಷಿಣಕ್ಕೂ ಹಂಗೈತಿ. ಅಂದರೆ ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಕೂಡ ಜನಪ್ರಿಯಗೊಂಡು ಎಲ್ಲ ಪ್ರಾದೇಶಿಕ ಕ್ಷೇತ್ರಗಳಲ್ಲಿ ಬಳಕೆಯಲ್ಲಿರುವಂಥದ್ದು. ತಲಾಂತರದಿಂದ ನಮ್ಮ ಹಳ್ಳಿಯ ಜನರ ಮನಸ್ಸಿನಾಳದಲ್ಲಿ ಈ ಕತೆ ಗಂಗೋತ್ರಿಯಂತೆ ಪ್ರವೇಶಿಸುತ್ತಾ ಬಂದಿದೆ. ಎಲ್ಲ ಪ್ರಾದೇಶಿಕ ಕ್ಷೇತ್ರಗಳಲ್ಲಿ ಬಳಕೆಯಲ್ಲಿರುವಂಥದ್ದು. ತಲಾಂತರದಿಂದ ನಮ್ಮ ಹಳ್ಳಿಯ ಜನರ ಮನಸ್ಸಿನ ಆಳದಲ್ಲಿ ಈ ಕತೆ ಏನಾಗಿದೆ, ತಲಾಂತರದಿಂದ ಒಂದು ಗಂಗೋತ್ರಿಯಂತೆ ಪ್ರವಹಿಸುತ್ತಾ ಹರಿಯುತ್ತಾ ಬಂದಿರೋದನ್ನು ನಾವಿಲ್ಲಿ ನೋಡ್ತೀವಿ. ಇಂಥ ಕೆಲವು ಅತ್ಯುತ್ತಮ ಕಥೆಗಳನ್ನು ಚಂದ್ರಶೇಖರ್ ಕಂಬಾರ್ ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಜ್ಞಾನಪೀಠ ವಿಜೇತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹೌದಾ, ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಪ್ರಸ್ತುತ ಕಥೆಯನ್ನು ಅವರು ಸಂಪಾದಿತ ಜಾನಪದ ಕಥೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ರಾಜಶೇಖರ ಅನ್ನುವಂಥದ್ದನ್ನು ಆಯ್ದುಕೊಳ್ಳಿ. ಜಾನಪದ ಕಥೆಗಳು ಅನ್ನುವಂತಹ ಕೃತಿಯಿಂದ ನಾವಿಲ್ಲಿ ನಿಮ್ಮ ಪಠ್ಯಕ್ಕೆ ಅಳವಡಿಸಲಾಗಿದೆ ಮಕ್ಕಳೇ. ಪ್ರಸ್ತುತ ಜನಪದ ಕಥೆಯ ತಿರುಳು ಏನಿದೆ ನೋಡಿ, ಏನಿದೆ ಈ ಕಥೆಯಲ್ಲಿ. ಪ್ರಸ್ತುತ ಜನಪದ ರಾಜಶೇಖರ ಅನ್ನುವಂತಹ ಈ ಕಥೆಯ ತಿರುಳು ಏನಿದೆ ಅನ್ನೋದನ್ನು ನಾವು ನೋಡಿದಾಗ, ಜನಪದ ಕಥೆಯಲ್ಲಿ ಒಬ್ಬ ಚಾಣಾಕ್ಷ ವ್ಯಕ್ತಿ ಬದುಕಿನಲ್ಲಿ, ಜನಪದ ಕಥೆಯಲ್ಲಿ ಬರುವಂಥ ಒಬ್ಬ ಚಾಣಾಕ್ಷ ವ್ಯಕ್ತಿ ಬದುಕಿನಲ್ಲಿ ಏನನ್ನಾದರೂ ಮಾಡಬಲ್ಲ ಎಂಬುದಕ್ಕೆ ನಿದರ್ಶನವಾಗಿದೆ. ಒಬ್ಬ
ಪ್ರಸ್ತುತ ಜನಪದ ಕಥೆಯಲ್ಲಿ ಒಬ್ಬ ಚಾಣಾಕ್ಷ ವ್ಯಕ್ತಿ, ಒಬ್ಬ ಮನುಷ್ಯ, ಚಾಣಾಕ್ಷನಾದಂತಹ ಒಬ್ಬ ಮನುಷ್ಯ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬಹುದು, ಏನನ್ನಾದರೂ ಮಾಡಬಲ್ಲ ಎಂಬುದಕ್ಕೆ ನಿದರ್ಶನವಾಗಿದೆ ಈ ಕತೆ. ರಾಜಕುಮಾರಿಯನ್ನು ಬಯಸಿ ಬಂದು ರಾಜಶೇಖರ ಎನ್ನುವ ವ್ಯಕ್ತಿಗೆ ರಾಜಕುಮಾರಿಯನ್ನು ಬಯಸಿ ಬಂದ, ಅಂದರೆ ಸ್ವಯಂವರವನ್ನು ಏರ್ಪಡಿಸುತ್ತಾನೆ ರಾಜ. ಕಥೆಯಲ್ಲಿ ಬರ್ತದೆ. ಆ ರಾಜಕುಮಾರಿಯನ್ನು ಬಯಸಿ ಬಂದಂತಹ ರಾಜಶೇಖರ ಎನ್ನುವ ವ್ಯಕ್ತಿಗೆ ರಾಜನು ನಿನಗೆ ಕಳ್ಳತನ ಬರುತ್ತದೆ ಎಂದು ಪ್ರಶ್ನೆ ಮಾಡುತ್ತಾನೆ. ರಾಜಶೇಖರನಿಗೆ ನೀನು ಕಳ್ಳತನ ಮಾಡಕ್ಕೆ ಬರ್ತಿದ್ದೇನಪ್ಪ ಅಂತ ಹೇಳಿ ಆ ರಾಜಕುಮಾರನ ಪ್ರಶ್ನೆ ಮಾಡ್ತಾ ಇದ್ದಾನೆ ರಾಜ. ಆವಾಗ ಎನ್ನುತ್ತಾನೆ, ಕಳ್ಳತನವು ಒಂದು ವಿದ್ಯೆ ಎಂದು ಹೇಳುತ್ತಾನೆ. ಆ ರಾಜ ಇದ್ದಾವ, ಆ ಕಳ್ಳತನವು ಒಂದು ವಿದ್ಯೆ ಅಂತ ಹೇಳ್ತಾನೆ ಎಂದು ಹೇಳುತ್ತಾನೆ. ಅದಕ್ಕಾಗಿ ರಾಜಶೇಖರ ಮಾಡುವ ಪ್ರಯತ್ನಗಳು ರಾಜನಿಗೆ ಮಂತ್ರಿಗೆ ದಿಗಿಲು ಬಡಿದು, ಅಂದರೆ ಆ ರಾಜನಿಗೂ ಮಂತ್ರಿಗೂ ಕೂಡ ದಿಗಿಲು ಬಡುವಷ್ಟು ಚಾಲಾಕಿಯಾಗಿದ್ದಾನ ಈ ರಾಜಶೇಖರ. ಈ ಕಳ್ಳತನ ಅನ್ನುವಂಥದ್ದು ಒಂದು ವಿದ್ಯೆ ನಿಂಗೆ ಬರಲಿಲ್ಲ ಅಂದ್ರೆ ನನ್ನ ಮಗಳನ್ನು ನಿಂಗೆ ಕೊಡಂಗಿಲ್ಲ ಅಂತ ಹೇಳಿ ಹೇಳ್ತಾನ. ಮಂತ್ರಿಗೆ ದಿಗಿಲು ಬಡಿದು ರಾಜಶೇಖರನ ಬುದ್ಧಿಚಾತುರ್ಯವನ್ನು ಮೆಚ್ಚಿ, ಅವನ ಬುದ್ಧಿಶಕ್ತಿಯನ್ನು ಬುದ್ಧಿಚಾತುರ್ಯವನ್ನು ಮೆಚ್ಚಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವ ಒಂದು ಕತೆ ಕೇಳುಗರ ಆಲೋಚನಾ ದಿಕ್ಕನ್ನೇ ಬದಲಿಸುತ್ತದೆ. ಕೊನೆಯಲ್ಲಿ ಏನು ಮಾಡ್ತಾ ಇದ್ದಾನೆ, ಈ ರಾಜಶೇಖರನಿಗೆ ತನ್ನ ಮಗಳನ್ನು ಕೊಟ್ಟು ಮಾಡುವಂಥ ಪ್ರಸಂಗ ರಾಜನಿಗೆ ಒದಗಿ ಬರ್ತಾ ಇದೆ. ಈ ರಾಜಶೇಖರ ಏನು ಮಾಡ್ತಾನೆ, ಎಂತಹ ಬುದ್ಧಿವಂತಿಕೆ ಮತ್ತು ಛಲ ಇದ್ದರೆ ಎಂಥ ಗಂಡಾಂತರವನ್ನು ಎದುರಿಸುವ ಛಾತಿ ಧೈರ್ಯ ಮೂಡುತ್ತದೆ ಎಂಬ ಆಶಯ ಇಲ್ಲಿಯ ಕಥೆಯಲ್ಲಿರುವುದನ್ನು ನಾವು ನೋಡ್ತೀವಿ ಮಕ್ಕಳೇ. ಈ ಕಥೆಯ ತಿರುಳನ್ನು ನೋಡಿದಾಗ ನಾವು ಕಥೆಯನ್ನು ನೋಡೋಣ. ಕಥೆ ಹೇಗಿದೆ? ಜನಪದ ರಾಜಶೇಖರ ಕಥೆ. ಒಂದಾನೊಂದು ಊರಾಗ ಒಂದು ರಾಜ ಇದ್ದ. ರಾಜನಿಗೆ ಒಬ್ಬಕ್ಕೆ ಮಗಳು ಇದ್ದರು. ಕತೆ ನೋಡ್ತೀವಿ ಸಾಮಾನ್ಯ. ಕತೆ ಕಾರಣ ಮುದುಕಿ ಹೂರಣ ತಿಂದ್ಯಾಂತಿ ಭಿಕ್ಷಾಲಿ ಜನಪದ ಕಥೆಗಳನ್ನ ನಾವು ನೋಡ್ತೀವಿ, ರೂಢಿಯಲ್ಲಿರುವಂಥ ಜನಪದ ಕಥೆಗಳು. ಹೀಗೆ ಕಥೆಯ ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಕತೆ ಹೇಳುವಂಥ ಸ್ಟೈಲ್ ಹೇಗಿತ್ತು, ಹಿಂದಿನ ಜನರು ಕತೆ ಹೇಗೆ ಹೇಳ್ತಾ ಇದ್ರು. ಒಂದಾನೊಂದ ಊರಿತ್ತು, ಅವರಾಗ ಒಬ್ಬ ರಾಜ ಇದ್ದ. ಆ ರಾಜಾಗ ಒಬ್ಬಕ್ಕೆ ಮಗಳಿದ್ದಳು. ಅವಳು ತ್ರಿಲೋಕ ಸುಂದರಿ, ಬಹಳ ಸುಂದರಿಯಾಗಿತ್ತು. ಹಿಂಗೆ ಹೇಳ್ತಾನೆ. ನಾವು ಪುಸ್ತಕದಾಗ ಬಂದ್ಕೊಂಡೆ ಸಂಪಾದನೆ ಮಾಡಿಕೊಂಡೆ ಏನಾಗ್ತಪ್ಪ ಅಂತಂದ್ರೆ ಪುಸ್ತಕೀಯ ಭಾಷೆಯಾಗಿ ಬದಲಾಗುತ್ತೆ. ಗ್ರಾಮ್ಯ ಭಾಷೆಯನ್ನ ಪುಸ್ತಕೀಯ ಭಾಷೆಯಲ್ಲಿ ಬದಲಾದಾಗ ಕತೆ ಹೇಗೆ ಪ್ರಾರಂಭವಾಗ್ತದೆ. ಒಂದೂರಲ್ಲಿ ಒಬ್ಬ ರಾಜನಿದ್ದ. ಅವನಿಗೊಬ್ಬ ಮಗಳಿದ್ದಳು. ಅವಳು ಬಹಳ ಸುಂದರಿ. ಅನೇಕ ರಾಜಕುಮಾರರುಗಳನ್ನು ಮದುವೆಯಾಗುವುದಕ್ಕೆ ಪ್ರಯತ್ನ ಮಾಡಿದರು. ಅನೇಕ ರಾಜಕುಮಾರರು ಆಕೆಯನ್ನ ಮದುವೆ ಆಗಬೇಕಂತ ಹೇಳಿ ಪ್ರಯತ್ನ ಮಾಡಿದರು. ಆದರೆ ರಾಜ ಮಗಳನ್ನು ಕೊಡುವುದಕ್ಕೆ ಒಪ್ಪದೆ ಏನಾದರೂ ಒಂದು ನೆಪ ಹೇಳಿ ಇಲ್ಲವೆನ್ನುತ್ತಿದ್ದ. ರಾಜ ಮಾತ್ರ ಆಕೆ ಮದುವೆಯನ್ನ ಮಾಡಲಿ. ಎಷ್ಟೋ ಜನ ರಾಜಕುಮಾರರು ಬಂದು ಎಲ್ಲಿ ಆ ರಾಜಕುಮಾರಿಯನ್ನು ಮದುವೆ ಆಗಬೇಕು ಅಂತ ಹೇಳಿ ಎಷ್ಟೋ ಜನ ರಾಜಕುಮಾರರು ಬಂದು ಪೈಪೋಟಿ ಮಾಡಿದ್ರು, ಪ್ರಯತ್ನ ಪಟ್ಟರು ಕೂಡ ರಾಜ ಮಾತ್ರ ಮಗಳನ್ನು ಕೊಡಲೊಪ್ಪಲಿಲ್ಲ. ಏನಾದರೂ ಒಂದು ಫಾಲ್ಟ್ ತೆಗೆದಬೇಡ. ಹೌದಾ? ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತೀವಲ್ಲ, ಏನೈತಪ್ಪ, ನೌಕರಿ ಐತಿ, ಹೊಲ ಐತಿ, ಹೌದಾ, ಹೊಲ ಐತಿ, ನೌಕರಿ ಯಾವುದೈತಿ, ಗೌರ್ಮೆಂಟ್ ಐತೆನಾ, ಪಗಾರ ಕರೆಕ್ಟ್ ಬರ್ತಿತ್ತೇನಾ ಅಂಥೇಳಿ ಎಲ್ಲ ಚೌಕಶಿ ಮಾಡಿ ಮದುವೆಯನ್ನು ಮಾಡ್ತಾರಲ್ಲ. ಹಾಗೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ. ಯಾಕಂದ್ರೆ ರಾಜಕುಮಾರ ಅಂದರೆ ರಾಜ ಇರ್ತಾನ, ಸಹಜವಾಗಿ ರಾಜನಾಗಿರ್ತಾನ, ರಾಜನ ಆಸ್ತಿ ಇರ್ತದ ಅವನಿಗೆ. ಹೌದಾ? ಇಷ್ಟೆಲ್ಲ ಇದ್ರೂ ಕೂಡ ಮಗಳನ್ನು ಕೊಡಲೊಪ್ಪದೆ ಏನಾದರೂ ಒಂದು ನೆಪ ಮಾಡ್ತಾ ಇದ್ದ, ಏನಾದರೂ ಒಂದು ಕಾರಣ ಹುಡುಕ್ತಿದ್ದ. ಅದಿಲ್ಲ ಇದಿಲ್ಲ ಅಂತ ಹೇಳಿ ಮಗಳನ್ನು ಕೊಡ್ತಾ ಇರಲಿಲ್ಲ. ಏನಾದರೂ ಒಂದು ನೆಪ ಹೇಳಿ ಎಲ್ಲವೆನ್ನುತ್ತಿದ್ದ. ಇಂಥ ಟೈಮ್ದಾಗ ಮತ್ತು ಜೊತೆಗೆ ಮನುಷ್ಯರಿಗೆ ನೀಗದ ಷರತ್ತುಗಳನ್ನು ಹಾಕುತ್ತಿದ್ದ. ಮನುಷ್ಯರಿಗೆ ನೀಗಬಾರ್ದು, ಎಮ್ಮೆ ಎತ್ಕೊಂಡು ತಗೊಂಡ್ಬಾರ್ದು ಬರ್ತಿದ್ದಾನೆ, ಮನುಷ್ಯರಿಗೆ ಬರ್ತಿದ್ದೆ
ಅದೇನು ಪುಸ್ತಕ ಎತ್ತೊಂಗಿದ್ದಾನೆ ಇಲ್ಲ. ಅಂದರೆ ಮನುಷ್ಯನಿಗೆ ನೀಗದು ಯಾವುದು ನೀಗಾಗಿಲ್ಲ, ಸಾಮರ್ಥ್ಯ ಆಗಾಗಿಲ್ಲ ಅಂಥದ್ದು ಹೇಳ್ತಿದ್ದ. ಮನುಷ್ಯನಿಗೆ ನೀಗದ ಷರತ್ತುಗಳನ್ನ ಹಾಕ್ತಿದ್ದ, ಚಾಲೆಂಜ್ಗಳನ್ನ ಮಾಡ್ತಿದ್ದ. ನೋಡಪ್ಪ, ನೀ ರಾಜನ ಮಗ ಇದ್ದಂದ್ರೆ, ರಾಜಕುಮಾರ ಇದ್ದಂದ್ರೆ ಈ ಕೆಲಸ ಮಾಡಿ ತೋರಿಸು ಅಂತೇಳಿ ಹೇಳ್ತಿದ್ದ. ಕೆಲಸ ಮನುಷ್ಯನಿಗೆ ಆಗದ ಕೆಲಸ ಗೊತ್ತಾಗ್ತದಂದರೆ ನೀಗದ ಷರತ್ತುಗಳನ್ನ ಹಾಕ್ತಾ ಇದ್ದ. ತಂದೆ ಇಂಥ ಸ್ವಭಾವದಿಂದ ಮಗಳಿಗೂ ಕೂಡ ನೋವಾಗ್ತಿತ್ತು. ತಂದೆಗೂ ಎಂಥ ರಾಜಕುಮಾರ ಬಂದರು ಕೂಡ ತಂದೆಯ ಸ್ವಭಾವ ಏನು, ಇಂಥ ಸ್ವಭಾವ. ನೀಗದ ಷರತ್ತುಗಳನ್ನ ಹಾಕಿ ಅವ್ರನ್ನ ಏನು ಮಾಡ್ತಿದ್ದ, ಓಡಿಸ್ಬಿಡ್ತಿದ್ದ. ಹಾಗಾಗಿ ಮಗಳಿಗೂ ನೋವಾಗ್ತಿತ್ತು. ಆದರೆ ತಂದೆ ಹೇಳಿದ ಹಾಗೆ ಕೇಳ್ಕೊಂಡಿರ್ಬೇಕಲ್ಲ, ತಂದೆ ಹೇಳ್ದಂಗೆ ಮಗಳು ಕೇಳಬೇಕಲ್ಲ, ಅದಕ್ಕಾಗಿ ಹಾಗೇ ಇದ್ದಳು. ಕತೆ ತಿಳಿತಾ ಇದೆ ಮಕ್ಕಳೇ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಊರಿತ್ತು, ಆ ಊರಾಗ ಒಬ್ಬ ರಾಜ ಇದ್ದ. ರಾಜಾಗ ಮಕ್ಕಳು ಇದ್ದರು. ಹೌದಾ? ಮಕ್ಕಳಿದ್ರು. ಈ ಮಗಳಿಗೆ ವಿವಾಹ ಮಾಡಬೇಕಾಗಿತ್ತು. ಬಹಳ ಸುಂದರಿ. ಈಕೆಗೆ ವಿವಾಹ ಮಾಡಲು ಅನೇಕ ರಾಜಕುಮಾರರು ಬಂದರು. ಅನೇಕ ರಾಜಕುಮಾರರು ಬಂದರು. ಆದರೂ ಕೂಡ ಅವರಿಗೆ ತನ್ನ ಮಗಳನ್ನವ ಕೊಡಲಿಲ್ಲ. ಏನಾದರೂ ಒಂದು ನೆಪ ಒಡ್ಡಿ, ಏನಾದರೂ ಒಂದು ಕಾರಣ ಹೇಳಿ ಅವ್ರನ್ನ ಏನು ಮಾಡಿದಮ್ಮ, ತಿರಸ್ಕಾರ ಮಾಡ್ತಿದ್ದ. ಜೊತೆಗೆ ಅವರು ನೀಗದ ಷರತ್ತುಗಳನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ರಾಜನ ಮಗನ ಮದುವೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮಗಳಿಗೂ ಕೂಡ ದುಃಖ ಆಗ್ತಿತ್ತು. ಆದರೂ ಕೂಡ ತಂದೆ ಮಾತನ್ನು ಕೇಳಿಕೊಂಡು ಇರಬೇಕಲ್ಲ ಮಗಳು ಅಂತೇಳಿ ಹಾಕಿದ್ದು. ಒಂದು ಸಲ ಒಬ್ಬ ಗಟ್ಟಿಮುಟ್ಟಾದ ರಾಜಕುಮಾರನೇ ಬಂದ. ಒಂದು ಸಲ ಒಬ್ಬ ಗಟ್ಟಿಮುಟ್ಟಾದ ರಾಜಕುಮಾರ ಈಕೆಯನ್ನು ನೋಡುವುದಕ್ಕೆ, ಮದುವೆ ಆಗುವುದಕ್ಕಾಗಿ ಬರ್ತಾನೆ. ಅವನ ಹೆಸರು ರಾಜಶೇಖರ. ನಾಯಕ ಯಾರಲ್ಲಿ? ರಾಜಶೇಖರ. ಗಟ್ಟಿಮುಟ್ಟಾದ ಇವ ಬರ್ತಾ ಇದ್ದಾನೆ ನೋಡೋದಕ್ಕಾಗಿ. ರಾಜಕುಮಾರನೇ ಬಂದ. ಅವನ ಹೆಸರು ರಾಜಶೇಖರ. ಗುಣ, ರೂಪ, ವಿದ್ಯೆ ಯಾವುದರಲ್ಲಿ ತೆಗೆದು ಹಾಕುವಂತಿಲ್ಲ. ಸ್ಪಷ್ಟ ಚಿತ್ರಣ ಇದೆ. ಗುಣದಲ್ಲಿ ರಾಮನಾಗಿದ್ದ. ಅಷ್ಟೇ ಯಾಕ ರೂಪನು ಕೂಡ ಕೃಷ್ಣನ ರೂಪವಾಗಿತ್ತು. ಹೌದಾ? ವಿದ್ಯೆ, ಸಕಲ ವಿದ್ಯೆಗಳನ್ನು ಬಲ್ಲಂತಹವನಾಗಿದ್ದ. ಯಾವುದರಲ್ಲಿ ಕೂಡ ಅವನು ಏನು ಮಾಡೋಕ್ಕಾಗಂಗಿಲ್ಲ, ರಿಜೆಕ್ಟ್ ಮಾಡುವಂಗಿರಲಾಗಿದ್ದವ, ತೆಗೆದು ಹಾಕುವಂತಿರಲಿಲ್ಲ. ರಾಜಕುಮಾರಿಗೂ ರಾಜಶೇಖರನ ಮೇಲೆ ಮೋಹ ಉಂಟಾಯಿತು. ಈ ರಾಜಕುಮಾರಿಗೂ ಕೂಡ, ಈ ಸುಂದರಿಗೂ ಕೂಡ ಮೋಹ ಉಂಟಾಯಿತು, ಪ್ರೀತಿ ಹುಟ್ಟಿತು, ಆಸೆ ಹುಟ್ಟಿತು. ಹಂಗಿದ್ದವ ಯಾರ? ಆ ರಾಜಶೇಖರ. ಬಾಯಿ ಬಿಟ್ಟು ತಂದೆಗೆ ಹೇಳಲಾರಳು. ಬಾಯಿ ಬಿಟ್ಟ ಹಂಗ ಇವ ಗಂಡಿರಲಿ ಅಂತ ಹೇಳಿ ಹೇಳಕ್ಕೆ ಹಂಗ ಹೇಳಂಗಿಲ್ಲ, ಹೇಳಲಾರಳು. ಅಷ್ಟರ ಮಟ್ಟಿಗೆ ಆಕೆ ಅವನಿಗೆ ಪಸಂದಾಗಿದ್ದಳು. ಅಂದರೆ ಅಷ್ಟು ಅವನು ಇಷ್ಟ ಆಗಿದ್ದ. ಕೊನೆಗೆ ಉಪಾಯ ಮಾಡಿ ಒಂದು ಪತ್ರ ಬರೆದು ಗೌಪ್ಯವಾಗಿ ತನ್ನ ಸೇವಕಿಯ ಮೂಲಕ ರಾಜಶೇಖರನಿಗೆ ಕಳುಹಿಸಿದಳು. ಕೊನೆಗೆ ಉಪಾಯ ಮಾಡಿ ಒಂದು ಪತ್ರ ಬರೆದ ಈ ರಾಜಕುಮಾರಿಯಿಂದಾಗಿ ರಾಜಶೇಖರನಿಗೆ ಸೇವಕಿಗೆ ಕೈಯ ಕೊಟ್ಟ ರಾಜಶೇಖರನಿಗೆ ಕಳುಹಿಸಿದಳು ಗೌಪ್ಯವಾಗಿ. ಕುಮಾರನೇ ಒಂದು ಪತ್ರ ಬರೆದ, ಒಂದು ಲೆಟರ್ ಬರೆದ, ಆಕೆ ಪ್ರೇಮ ಪತ್ರ ಬರೆದಂಗೆ ಮಾಡಿ ಕೊಟ್ಟಳು ಸೇವಕಿ. ಆದರೆ ಆ ಪತ್ರವನ್ನು ಒಯ್ಯುತ್ತಿದ್ದ ಸೇವಕಿ ರಾಜನ ಕೈಯಲ್ಲಿ ಸಿಕ್ಕಿಬಿದ್ದಳು. ಏನು ಸೇವಕಿ? ಈ ರಾಜಕುಮಾರಿಯ ಸಹೋದರಿ ಅಂದರೆ ಸೇವಕಿ ಇದ್ದಾಳಲ್ಲ, ಆ ಸೇವಕಿ ರಾಜನ ಕೈಯಾಗ ಸಿಕ್ಕಿಬಿದ್ದಳು. ನೋಡ್ರಿ ಏನಾಗ್ಯದ. ಉಪಾಯದಿಂದ ಗೌಪ್ಯವಾಗಿ ತನ್ನ ಸೇವಕಿಯ ಮೂಲಕ ರಾಜಶೇಖರನಿಗೆ ಆ ಪತ್ರವನ್ನು ಕಳುಹಿಸಲು. ಆದರೆ ಆ ಪತ್ರವನ್ನು ಒಯ್ಯುತ್ತಿದ್ದ ಸೇವಕಿ ರಾಜನ ಕೈಯಲ್ಲಿ ಸಿಕ್ಕಿಬಿದ್ದಳು. ರಾಜನಿಗೆ ತನ್ನ ಮಗಳ ಇಂಗಿತ ಗೊತ್ತಾಯಿತು. ರಾಜನಿಗೆ ತನ್ನ ಮಗಳ ಇಂಗಿತ ಮನಸ್ಸಿನಾಗ ಏನಾಗ್ತೈತೆ ಗೊತ್ತಾಯ್ತು. ಮದುವೆ ಮಾಡ್ಕೋಬೇಕು, ಇವನ್ನ ಮಾಡ್ಕೋತೇನೆ ಅಂತ ಹೇಳಿ ಅಂದಳಕಿ. ಹೌದಾ? ಗೊತ್ತಾಯ್ತು. ಆತ ರಾಜಶೇಖರನನ್ನು ತನ್ನ ಅರಮನೆಗೆ ಕರೆಸಿದ.
ಆತ ರಾಜಶೇಖರನನ್ನು ತನ್ನ ಅರಮನೆಗೆ ಕರೆಸ್ಕೊಂಡ. ತನ್ನ ಅರಮನೆಗೆ ಕರೆಸ್ಕೊಂಡ ಯಾರು? ರಾಜ. ರಾಜಶೇಖರನನ್ನು ಅರಮನೆಗೆ ಕರೆಸಿ ನಾನಾ ವಿಧವಾಗಿ ಸನ್ಮಾನ ಮಾಡಿದ. ತನ್ನ ಮಗಳನ್ನು ಕರೆಸಿ ಅವನ ಎದುರಿನಲ್ಲಿ ಅವನ ಪರೀಕ್ಷೆ ಆಗಬೇಕೆಂದು ಏರ್ಪಾಟು ಮಾಡಿದ. ನೋಡಿ, ರಾಜಶೇಖರನ ಅರಮನೆ ಕರೆಸಿ ನಾನಾ ವಿಧವಾಗಿ ಅವನನ್ನು ಏನು ಮಾಡಿದ? ಸನ್ಮಾನ ಮಾಡಿದ. ತನ್ನ ಮಗಳನ್ನು ಕರೆಸಿದ. ಅವಳ ಎದುರಿನಾಗ ಪುರುಷನ ಗುಣ ಅಲ್ಲಿ ಇಬ್ಬರು ಮಾಡುವ ಆಕೆ ಎದುರಿನಲ್ಲಿ ಅವಳ ಎದುರಿನಲ್ಲಿಯೇ ಅವನ ಪರೀಕ್ಷೆ ಆಗಬೇಕೆಂದು ಏರ್ಪಾಟು ಮಾಡಿದ. ಏನೈತೆ ಅವನ ತಾಕತ್ತ, ಏನೈತೆ ಅವನ ಹಕ್ಕಿಕತ್ತ, ಎಲ್ಲವನ್ನ ಆಕೆ ನೋಡಬೇಕು ಅಂಥೇಳಿ ಏನು ಮಾಡಿದವ? ಏರ್ಪಾಟು ಮಾಡಿದ ರಾಜ ಇದ್ದ. ಅಂತಿಂಥ ವಿದ್ಯೆಗಳ ಬಗ್ಗೆ ಕೇಳಿದರೆ ರಾಜಶೇಖರ ಗೊತ್ತಿದೆ ಅನ್ನುತ್ತಾನೆ. ಅಂತಿಂಥ ವಿದ್ಯೆಗಳ ಬಗ್ಗೆ ಯಾವುದು ಬರ್ದಿದ್ದಾನ? ವ್ಯಾಕರಣ ಬರ್ದಿದ್ದಾನ, ಶಾಸ್ತ್ರ ಬರ್ದಿದ್ದಾನ, ಶಾಸ್ತ್ರವಿದ್ಯೆ ಬರ್ದಿದ್ದಾನ. ಇವೆಲ್ಲ ವಿದ್ಯೆಗಳನ್ನ ಕೇಳಿದ್ರಿ, ಅಂತಿಂಥ ಎಲ್ಲ ವಿದ್ಯೆಗಳ ಬಗ್ಗೆ ಕೇಳಿದ್ರೆ ರಾಜಶೇಖರೆಲ್ಲ ನಂಗೆ ಗೊತ್ತೈತಿ ಅಂಥೇಳಿ ಅಂತಿದ್ದ. ಇನ್ನು ಇವನಿಗೆ ಗೊತ್ತಿಲ್ಲದ ವಿದ್ಯೆ ಕೇಳಿದ್ರೆ ಏನು ಹೇಳುತ್ತಾನೆ ಎಂದುಕೊಂಡು ರಾಜ, ನೀನು ಗೊತ್ತಿಲ್ಲದೆ ಕೇಳಿದ್ರೆ ಹೆಂಗ ಅಂಥೇಳಿ ಪ್ರಶ್ನೆ ಮಾಡ್ಕೊಳ್ತಾನೋ. ಆವಾಗ ನೀವು ಗೊತ್ತಿಲ್ಲದಂಥ ವಿದ್ಯೆಯನ್ನು ಕೇಳಿದರೆ ಹೆಂಗ, ಗೊತ್ತಿಲ್ಲದ ವಿದ್ಯೆ ಕೇಳಿದ್ರೆ ಏನು ಹೇಳ್ತಾನೆ ನೋಡ್ಕೊಂಡು ಎಂದುಕೊಂಡು ರಾಜ ಇವನನ್ನು ಕೇಳಿದ. ಏನು ಕೇಳಿದ್ರು? ಅಯ್ಯ, ನಿನಗೆ ಕಳ್ಳತನ ಗೊತ್ತೇ ಅಂದ. ಅಯ್ಯ ನಿಂಗ ಕಳ್ಳತನ ಮಾಡಕ್ಕೆ ಬರ್ತಿದ್ದೇನ, ತುಡುಗು ಮಾಡಕ್ಕೆ ಬರ್ತಿದ್ದೇನ ಅಂತೇಳಿ ಕೇಳಿದ. ಈ ಹುಡುಗ ಬುದ್ಧಿವಂತ ನಿಜ, ಯಾರು? ಈ ರಾಜಶೇಖರ ಅತ್ಯಂತ ಬುದ್ಧಿವಂತ ನಿಜ. ಆದರೆ ಬಹಳ ಸಭ್ಯನಾಗಿದ್ದ, ಸಾಧುವಾಗಿದ್ದ. ಕಳ್ಳತನ ಮಾಡಿದವನು ಅಲ್ಲ ಅಂದ. ಕಳ್ಳತನ ಮಾಡಿದವನಲ್ಲ, ಇಲ್ಲ ಅಂದ. ಅಥವಾ ಕಳ್ಳತನ ಅನ್ನುವಂಥ ವಿದ್ಯೆ ನನಗೆ ಗೊತ್ತಿಲ್ಲ, ನಾ ಮಾಡಿದವಲ್ಲ ಅಂಥೇಳಿ ಸ್ಪಷ್ಟವಾಗಿ ಸಭ್ಯ ಆಗಿದ. ಅದಕ್ಕವ ಗೊತ್ತಿಲ್ಲದ ವಿದ್ಯೆ ಬಗ್ಗೆ ಹೇಳಿಲ್ಲ. ಯಾರಿಗೆ?